83 ಲಕ್ಷ ದೋಚಿ ಹೋದ ದರೋಡೆಕೋರರು ಎಲ್ಲಿ? ಮರ್ಡರ್ ಅಂಡ್ ರಾಬರಿ ನಡೆದು 6 ದಿನ ಕಳೆದರೂ ಕೂಡ ಖದೀಮರ ಬಂಧನ ಆಗಿಲ್ಲ. ಇನ್ನು ಪ್ರತಿ ಹಂತದಲ್ಲೂ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಆರೋಪಿಗಳು. ಅದು ನೀವು ಡೇ 1 ಇಂದ ಅಬ್ಸರ್ವ್ ಮಾಡ್ಬೋದು. ಆರಾಮಾಗಿ ಅವರು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ. ಅದರಲ್ಲೇನಾದರೂ ಛತ್ತೀಸ್ಗಢ ದಟ್ಟಾರಣ್ಯದಲ್ಲಿ ಪರಾರಿ ಆದರೆ ಹುಡುಕೋದು ಕಷ್ಟ. ಯಾಕೆಂದರೆ ಅವತ್ತು ಹೈದರಾಬಾದ್ ಟು ರಾಯ್ಪುರ್ ಅವರು ಬುಕ್ ಮಾಡೋಕ್ಕೆ ಹೋಗಿದ್ದರು, ಬಸ್ ಬುಕ್ ಮಾಡೋಕ್ಕೆ ಹೋಗಿದ್ದರು. ಹಾಗಾಗಿ ಅವರು ಛತ್ತೀಸ್ಗಢಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಇದೆ. ಗ್ಯಾಂಗ್ಸ್ಟರ್ ಅಮಿತ್ ಕುಮಾರ್ ಸಹಚರರಿಗಾಗಿ ಹುಡುಕಾಟ ನಡೀತಾ ಇದೆ. ಇದೆಲ್ಲ ಪೊಲೀಸ್ ತನಿಖೆಯ ವಿಚಾರ. ಆದರೆ ಅವತ್ತಿನ ಆ ದಾಳಿಯಲ್ಲಿ ಗಾಯಗೊಂಡಿದ್ದ CMS ಏಜೆನ್ಸಿ ಸಿಬ್ಬಂದಿ ಶಿವಕುಮಾರ್ ಅವರು ಹೈದರಾಬಾದ್ನ ಆಸ್ಪತ್ರೆಯಲ್ಲಿ ಚೇತರಿಕೆ ಕಾಣ್ತಾ ಇದ್ದಾರೆ. ನಿನ್ನೆ ಅವ್ರಿಗೊಂದು ಆಪರೇಷನ್ ಕೂಡ ಆಯಿತು. ಆಪರೇಷನ್ ಸಕ್ಸಸ್ ಆಗಿದೆ. ಒಬ್ಬರು ಮೃತಪಟ್ಟು ಇನ್ನೊಬ್ಬರಿಗೆ ತೀವ್ರವಾದ ಗಾಯ ಆಗಿತ್ತು. ಆ ಗಾಯಗೊಂಡವರು ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಬಟ್ ಈ ಗ್ಯಾಂಗ್ 83 ಲಕ್ಷ ದೋಚಿ ಹೋದವರು ಎಲ್ಲಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಲ್ಲಿಕಾರ್ಜುನ್ ಅವರಿಂದ ಪಡೆಯೋಣ. ಮಲ್ಲಿಕಾರ್ಜುನ್, ಈಗ ಹಾಗೂ ಈಗ ಮಂಗಳೂರು ಕೇಸ್ನಲ್ಲಿ ಒಂದು 3 ಜನರ ಬಂಧನ ಆಯಿತು. ಬಟ್ ಈ ಬೀದರ್ ದರೋಡೆ ಮತ್ತು ಕೊಲೆ ಪ್ರಕರಣದಲ್ಲಿ ಏನೂ ಲೀಡ್ ಸಿಗ್ತಾ ಇಲ್ವಲ್ಲ ಪೊಲೀಸರಿಗೆ? ಯಾಕೆ, ಏನಾಗ್ತಾ ಇದೆ ಅಂತ? ಖಂಡಿತವಾಗಿ ಅರವಿಂದ, ನಿಜಕ್ಕೂ ಒಂದ್ ರೀತಿಯ ಏನು ಗಡಿ ಜಿಲ್ಲೆ ಬೀದರ್ನಾದಂತ ಒಂದು ಏನು ದರೋಡೆ ಪ್ರಕರಣ ಇದೆ. ಒಂದ್ ರೀತಿಯ ಭೇದಿಸುವಲ್ಲಿ ಬೀದರ್ ಪೊಲೀಸರು ಒಂದ್ ರೀತಿಯ ವಿಫಲವಾಗ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈಗ ಅಂದ್ರೆ ಬೀದರ್ ಪ್ರಕರಣ ಆದ ಬಳಿಕ ಮಂಗಳೂರು ಪ್ರಕರಣ ಆಗಿತ್ತು. ಆ ಮಂಗಳೂರು ದರೋಡೆ ಪ್ರಕರಣವನ್ನ ಈಗಾಗಲೇ ಏನ್ ಭೇದಿಸಿರುವಂತದ್ದು. ಹೀಗಾಗಿ ಒಂದ್ ರೀತಿ ಈಗ ಪ್ರಶ್ನೆ ಮೂಡ್ತಿರುವಂತದ್ದು, ಬೀದರ್ ಪೊಲೀಸರು ಯಾವಾಗ ಆರೋಪಿಗಳನ್ನ ಬಂಧನ ಮಾಡ್ತಾರೆ, ದರೋಡೆಕೋರನ್ನ ಬಂಧನ ಮಾಡ್ತಾರೆ ಅಂತ ಈಗ ಜನರು ಕೂಡ ಪ್ರಶ್ನೆ ಮಾಡ್ತಂತು. ಹೀಗಾಗಿ ಒಂದ್ ರೀತಿ ಈಗಾಗಲೇ ಪೊಲೀಸರು ಕೂಡ ಈ ಒಂದು ಪ್ರಕರಣ ಆದ ಬಳಿಕ ಏನಿದೆ ಈಗಾಗಲೇ 10 ತಂಡಗಳನ್ನ ಮಾಡ್ಕೊಂಡಿರುವಂತದ್ದು. ಮಾಡ್ಕೊಂಡು ಪ್ರಮುಖವಾಗಿ ಏನು ಅಂದ್ರೆ ಹೈದರಾಬಾದ್ ಹೋದ ಬಳಿಕ ಅವರು ನೇರವಾಗಿ ಟ್ರೈನ್ ಮೂಲಕ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ, ವಾರಣಾಸಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಐಡೆಂಟಿಫಿಕೇಶನ್ ಮಾಡ್ತಾ ಇರುವಂತದ್ದು. ಆದ್ರೆ ಇನ್ನೂ ಕೆಲವು ಕಡೆ ಈಗ ಇನ್ನು ಛತ್ತೀಸ್ಗಢ ರಾಯ್ಪುರ್ಗೆ ಹೋಗ್ಬೇಕನ್ನುವಂತ ಟಿಕೆಟ್ ಅನ್ನು ಖರೀದಿ ಮಾಡಿದ್ರು. ಆ ಕಡೆ ಛತ್ತೀಸ್ಗಢಕ್ಕೆ ಹೋಗಿದ್ದಾರೆ. ಅಲ್ಲಿ ಅಂದ್ರೆ ಪ್ರಮುಖವಾಗಿ ಇಲ್ಲಿ ದಟ್ಟ ಅರಣ್ಯ ಇರುವಂತದ್ದು. ಅಲ್ಲಿ ಒಳಗಡೆ ಹೋದ್ರೆ ಆರೋಪಿಗಳು ಸಿಗೋದು ಬಹಳ ಕಷ್ಟ ಅನ್ನುವಂತ ಮಾಹಿತಿ ಬರ್ತಿರುವಂತದ್ದು. ಆದ್ರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಒಬ್ಬರ ಇದ್ದಾರೆ ಅನ್ನೋಂತ ಐಡೆಂಟಿಫಿಕೇಶನ್ ಮಾಡಿರುವಂತದ್ದು. ಅಲ್ಲೇ ಕೂಡ ಕೆಲವು ತಂಡಗಳು ಬೀಡು ಬಿಟ್ಟು ವಾರಣಾಸಿಯಲ್ಲಿ ಆರೋಪಿಗಳನ್ನ ಬಂಧನ ಮಾಡ್ತಾ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಆ ಒಂದು ಏರಿಯಾದಲ್ಲಿ ಆ ದರೋಡೆಕೋರನ್ನ ಹಿಡಿಯುವಂತದ್ದು ಬಹಳ ಕಷ್ಟಕರ ಆಗಿರುವಂತದ್ದು. ಹೀಗಾಗಿ ಪೊಲೀಸರಿಗೆ ಒಂದ್ ರೀತಿಯ ಸತತವಾಗಿ ಹಿನ್ನಡೆ ಆಗ್ತಿರುವಂತದ್ದು. ಹೀಗಾಗಿ ಒಂದ್ ರೀತಿ ಇನ್ನೂ ಕೆಲವು ದಿನಗಳಲ್ಲಿ ಅಂದ್ರೆ ಇವತ್ತು ಇಲ್ಲ ನಾಳೆ ಬಂಧನ ಮಾಡ್ತಾರೆ ಅನ್ನುವಂತ ಸದ್ಯಕ್ಕೆ ಮಾಹಿತಿ ಇರುವಂತದ್ದು. ಆದ್ರೆ ಜನರು ಮಾತ್ರ ಕೇಳ್ತಿರುವಂತದ್ದು ಮಂಗಳೂರು ಪ್ರಕರಣ ಭೇದಿಸಿರುವಂತದ್ದು, ಅಂದ್ರೆ ಆರೋಪಿಗಳು ಬಂಧನ ಆಗಿರುವಂತದ್ದು. ಆದ್ರೆ ಬೀದರ್ ಮೊದಲೇ ಆಗಿತ್ತು ಪ್ರಕರಣ, ಇನ್ನೂ ಯಾಕೆ ಪೊಲೀಸರು ಬಂಧನ ವಿಫಲ ಆಗ್ತಾ ಇದ್ದಾರೆ ಸತತವಾಗಿ ಅನ್ನುವಂತ ಈಗ ಪ್ರಶ್ನೆ ಮಾಡ್ತಿರೋದು ಜನರಿಗೆ ಕೇಳ್ತಿರುವಂತದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಲ್ಲಿಕಾರ್ಜುನ್. ಬಟ್ ಪೊಲೀಸರು ವಿಫಲರಾಗಿದ್ದಾರೆ ಅಂತ ನಾನು ಈ ಹಂತದಲ್ಲೇ ಹೇಳಕ್ ಇಷ್ಟಪಡಲ್ಲ. ಚಾಲೆಂಜಸ್ ಇದಾವೆ. ಇಟ್ ಟೇಕ್ಸ್ ಟೈಮ್. ನಾವು ಮಂಗಳೂರು ವಿಚಾರದಲ್ಲೂ ಕೂಡ ನಿನ್ನೆ ಮಾತನಾಡಬೇಕಾದ್ರೆ ಇನ್ನೂ ಸಿಕ್ಕಿಲ್ಲ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರದ್ದೇ ಆದ ರೀತಿನಲ್ಲಿ ಅವ್ರು ಹುಡುಕ್ತಾ ಇರ್ತಾರೆ, ಸಿಗ್ತಾರೆ. ಖಂಡಿತ ಎಲ್ಲೂ ಹೋಗಲ್ಲ, ಸಿಕ್ಕು ಬೀಳ್ತಾರೆ. ಇಟ್ ಟೇಕ್ಸ್ ಟೈಮ್ ಅಷ್ಟೇ.